ನಾವು ಒಗ್ಗೂಡಿ ಪ್ರೀತಿಯನ್ನು ಹಂಚೋಣ ಮತ್ತು ನಮ್ಮ ರಾಷ್ಟ್ರಕ್ಕಾಗಿ ಪ್ರಾರ್ಥಿಸೋಣ. ಭಾರತಾದ್ಯಂತ 100 ನಗರಗಳಲ್ಲಿ ಲಕ್ಷಗಟ್ಟಲೆ ಜನರು ಒಟ್ಟುಗೂಡುತ್ತಾರೆ ಮತ್ತು 3 ದಿನಗಳ ಕಾಲ ತಡೆರಹಿತವಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸುತ್ತಾರೆ. ದೇಶಕ್ಕಾಗಿ 72 ಗಂಟೆಗಳ ಕಾಲ ಪ್ರಾರ್ಥನೆ. ನಾವು ಒಟ್ಟಾಗಿ ಪ್ರಾರ್ಥಿಸುವ ಈ ಪ್ರಾರ್ಥನೆಯಿಂದ ನಮ್ಮ ಯೋಗಕ್ಷೇಮ, ನಮ್ಮ ಮುಂದಿನ ಪೀಳಿಗೆಯ ಯೋಗಕ್ಷೇಮ, ಕೈಗಾರಿಕೆಗಳು, ವ್ಯವಹಾರಗಳು ಮತ್ತು ರಾಷ್ಟ್ರದ ಸಂಸ್ಥೆಗಳ ಯೋಗಕ್ಷೇಮವನ್ನು ರಕ್ಷಿಸಲಾಗುತ್ತದೆ. ಈ ಕ್ಷಣವನ್ನು ದಾಟಲು ಬಿಡಬಾರದು. ರಾಷ್ಟ್ರಕ್ಕಾಗಿ 72 ಗಂಟೆಗಳ ಪ್ರಾರ್ಥನೆ. ದಿನಾಂಕ ಸೋಮವಾರ ಏಪ್ರಿಲ್ 8, 2024 ಸಂಜೆ 6 ಗಂಟೆಯ ಗುರುವಾರ ಏಪ್ರಿಲ್ 11, 2024 ನಾವೆಲ್ಲರೂ ಒಗ್ಗೂಡಿ ತಾರತಮ್ಯ ಮತ್ತು ಭಿನ್ನಾಭಿಪ್ರಾಯಗಳನ್ನು ತೊಡೆದುಹಾಕಿ ಮತ್ತು 3 ದಿನಗಳ ಕಾಲ ನಮ್ಮ ಶಾಂತಿಗಾಗಿ, ನಮ್ಮ ರಾಷ್ಟ್ರದ ಶಾಂತಿ ಮತ್ತು ಸಮೃದ್ಧಿಗಾಗಿ ತಡೆರಹಿತವಾಗಿ ಪ್ರಾರ್ಥಿಸೋಣ. ಭಾಗವಹಿಸಲು ಎಲ್ಲರಿಗೂ ಸ್ವಾಗತ. 72 ಗಂಟೆಗಳ ಈ ಪ್ರಾರ್ಥನೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್, ಅವರ ಕುಟುಂಬ ಮತ್ತು ಎಲ್ಲ ಸಭೆಯ ಮುಖಂಡರು, ದತ್ತಿ ಮತ್ತು ಶಿಕ್ಷಣ ಸಂಸ್ಥೆಯ ಮುಖಂಡರು ಒಟ್ಟಾಗಿ ಸೇರುತ್ತಾರೆ. ನಾವೆಲ್ಲರೂ ಒಗ್ಗೂಡಿ ತಾರತಮ್ಯ ಮತ್ತು ಭಿನ್ನಾಭಿಪ್ರಾಯಗಳನ್ನು ತೊಡೆದುಹಾಕಿ ಮತ್ತು 3 ದಿನಗಳ ಕಾಲ ನಮ್ಮ ಶಾಂತಿಗಾಗಿ, ನಮ್ಮ ರಾಷ್ಟ್ರದ ಶಾಂತಿ ಮತ್ತು ಸಮೃದ್ಧಿಗಾಗಿ ತಡೆರಹಿತವಾಗಿ ಪ್ರಾರ್ಥಿಸೋಣ. ಭಾಗವಹಿಸಲು ಎಲ್ಲರಿಗೂ ಸ್ವಾಗತ. ಚೆನ್ನೈನಿಂದ ದೆಹಲಿಗೆ ಈ 72 ಗಂಟೆಗಳ ಪ್ರಾರ್ಥನೆಯಲ್ಲಿ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ಕಡ್ಡಾಯವಾಗಿ ಚೆನ್ನೈ, ಭುವನೇಶ್ವರ್, ವಿಜಯವಾಡ, ಕೋಲ್ಕತ್ತಾ, ಹೈದರಾಬಾದ್, ಬೆಂಗಳೂರು, ಅಹಮದಾಬಾದ್, ಇಂದೋರ್, ಮುಂಬೈ ಮತ್ತು ದೆಹಲಿಯ 10 ನಗರಗಳಿಗೆ ಭೇಟಿ ನೀಡಲಿದೆ. ಅದೇ ಸಮಯದಲ್ಲಿ ಈ 72 ಗಂಟೆಗಳ ಪ್ರಾರ್ಥನೆಯು 100 ಸ್ಥಳಗಳಲ್ಲಿ ಮುಂದುವರಿಯುತ್ತದೆ. ನೀವು ಬಂದು ಪ್ರಾರ್ಥಿಸಬಹುದು. ಇದರ ಬಗ್ಗೆ ವಿವರಗಳನ್ನು ತಿಳಿಯಲು www.jesuscalls.org ಹೋಗಿ ಮತ್ತು ಈ ಪೋಸ್ಟರ್ 72 ಗಂಟೆಗಳ ಪ್ರಾರ್ಥನೆಯನ್ನು ಕ್ಲಿಕ್ ಮಾಡಿ ಮತ್ತು ವಿಳಾಸವನ್ನು ತಿಳಿಯಿರಿ. ವಿವರಗಳನ್ನು ಪಡೆಯಲು ನೀವು ಪರದೆಯ ಮೇಲೆ QR ಕೋಡ್ ಅನ್ನು ಸಹ ಸ್ಕ್ಯಾನ್ ಮಾಡಬಹುದು. ರಾಷ್ಟ್ರಕ್ಕಾಗಿ 72 ಗಂಟೆಗಳ ಪ್ರಾರ್ಥನೆ.